ಹಾರ್ಮುಜ್ ಜಲಸಂಧಿಯನ್ನ ಈಗಾಗಲೇ ಬಂದ್ ಮಾಡಲಾಗಿತ್ತು. ಮತ್ತೆ ಈಗ ಅಮೆರಿಕ ಅದನ್ನ ಬ್ಲಾಕ್ ಮಾಡ್ತಾ ಇದೆ. ಯುದ್ಧ ಆರಂಭದಲ್ಲಿಯೇ ಇರಾನ್ ಹಾರ್ಮುಜ್ ಜಲಸಂಧಿಯನ್ನ ಬಂದ್ ಮಾಡಿತ್ತು. ಇದೀಗ ಇರಾನ್ನ ಟಾರ್ಗೆಟ್ ಬಾಬ್ ಅಲ್ ಮಂಡೇಬ್ ಜಲಸಂಧಿ. ಇರಾನ್ ಈಗ ಅಲ್ ಮಂಡೇಬನ್ನ ಕೂಡ ನಿರ್ಬಂಧಿಸುವುದಾಗಿ ಬೆದರಿಕೆಯನ್ನ ಹಾಕಿದೆ. ಅಮೆರಿಕದಿಂದ ಹಾರ್ಮುಜ್ ಜಲಸಂಧಿಯನ್ನ ದಿಗ್ಬಂಧನ ಹಾಕಲಾಗಿರುವಂಥದ್ದು. ಅದನ್ನ ದಿಗ್ಬಂಧಿಸಿ ಅಮೆರಿಕ ಆಟ ಆಡ್ತಾ ಇದೆ. ಇದು ಹೀಗೆ ಮುಂದುವರೆದ್ರೆ ನಾವು ಬಾಬ್ ಅಲ್ ಮಂಡೇಬನ್ನ ಬಂದ್ ಮಾಡ್ತೀವಿ ಅಂತೇಳಿ ಇರಾನ್ ಎಚ್ಚರಿಕೆಯನ್ನ ಕೊಟ್ಟಿರುವಂಥದ್ದು. ಹೌತಿಗಳಿಂದ ಮಂಡೇಬ್ ಜಲಸಂಧಿಯ ಮೇಲೆ ದಾಳಿ ಮಾಡಿಸುವ ಎಚ್ಚರಿಕೆಯನ್ನ ಈಗಾಗಲೇ ಇರಾನ್ ಅಮೆರಿಕಕ್ಕೆ ನೀಡಿದೆ. ಇರಾನ್ನ ಪ್ರಮುಖ ನಾಯಕನಿಂದಲೇ ಈ ಬಗ್ಗೆ ವಾರ್ನಿಂಗ್ ಅನ್ನ ಕೂಡ ಕೊಡಲಾಗಿರುವಂಥದ್ದು ಅಮೆರಿಕಕ್ಕೆ. ಹಾರ್ಮುಜ್ ಜಲಸಂಧಿಯ ಮೂಲಕವೇ ಬಹುತೇಕ ವ್ಯಾಪಾರ ಆಗ್ತಾ ಹೋಗುತ್ತೆ. ಬಾಬ್ ಅಲ್ ಮಂಡೇಬ್ ಬಂದ್ ಮಾಡ್ತೀವಿ ಅಂತೇಳಿ ಈಗಾಗಲೇ ಇರಾನ್ ವಾರ್ನಿಂಗ್ ಅನ್ನ ಕೊಟ್ಟಿರುವಂಥದ್ದು. ಯುರೋಪ್, ಏಷ್ಯಾ ಹಾಗೆ ಪಶ್ಚಿಮ ಏಷ್ಯಾದ ಮಧ್ಯಬಾಗಿಲು ಇದು. ಅದರಲ್ಲೂ ಪಶ್ಚಿಮ ಏಷ್ಯಾ ಮತ್ತು ಏಷ್ಯಾಕ್ಕೆ ಇದು ಮಧ್ಯಬಾಗಿಲಾಗಿರ್ಬೋದು, ಆದರೆ ಯುರೋಪ್ಗೆ ಇದೇನೇ ಎಂಟ್ರಿ ಪಾಯಿಂಟು. ಯುರೋಪ್ಗೆ ಗಲ್ಫ್ ರಾಷ್ಟ್ರಗಳಿಂದ ಹೋಗಬೇಕು ಅಂದರೆ ಇದೇ ಎಂಟ್ರಿ ಪಾಯಿಂಟು. ಇದನ್ನೇ ಇವಾಗ ನಾವು ಬಂದ್ ಮಾಡ್ತೀವಿ ಅಂತೇಳಿ ಅಮೆರಿಕಕ್ಕೆ ವಾರ್ನಿಂಗ್ ಅನ್ನು ಕೊಟ್ಟಿದೆ ಇರಾನ್. ಇನ್ನು ತೈಲ, ದ್ರವೀಕೃತ ನೈಸರ್ಗಿಕ ಅನಿಲ ಹಾಗೆ ಕಂಟೈನರ್ಗಳ ಸಂಚಾರ ಇದೇ ಜಲಸಂಧಿಯ ಮೂಲಕ ಆಗುವಂಥದ್ದು. ಯಾವುದು ಬಾಬ್ ಅಲ್ ಮಂಡೇಬ್ ಏನಿದೆ ಅದರ ಮೂಲಕ ಆಗತ್ತೆ. ಯೆಮೆನ್ಗೆ ಹೊಂದಿಕೊಂಡಿರುವಂತಹ, ಯೆಮೆನ್ ಮತ್ತು ಜಿಬೌತಿ ದೇಶಗಳಿಗೆ ಹೊಂದಿಕೊಂಡಿರುವಂತಹ ಜಲಸಂಧಿ ಇದು. ಇರಾನ್ನ ಎಚ್ಚರಿಕೆಗಳ ಬಗ್ಗೆ IRIB ಪೋಸ್ಟ್ ಮಾಡಿ ವಾರ್ನಿಂಗ್ ಕೊಟ್ಟಿರುವಂಥದ್ದು. ಜಾಗತಿಕ ಇಂಧನ ಮಾರ್ಗಗಳ ಅಡ್ಡಿಪಡಿಸ್ತೀವಿ ಅಂತೇಳಿ ತಂತ್ರಗಾರಿಕೆಯನ್ನ ಮಾಡಲಾಗಿದೆ ಈಗಾಗಲೇ ಇರಾನ್. ಹಾರ್ಮುಜ್, ಬಾಬ್ ಅಲ್ ಮಂಡೇಬ್ ಎರಡನ್ನೂ ಬಂದ್ ಆದರೆ ಸಂಕಷ್ಟ ಅಂತ ಹೇಳಲಾಗಿದೆ. ಹಾಗಿದ್ರೆ ಈಗ ಹಾರ್ಮುಜ್ ಜಲಸಂಧಿಯನ್ನ ಅಮೆರಿಕ ಬ್ಲಾಕ್ ಮಾಡ್ತಾ ಇರೋದ್ರಿಂದ ಏನಾಗ್ತಾ ಇದೆ, ಹಾಗೇನೆ ಇದಕ್ಕೆ ಕೌಂಟರ್ ಆಗಿ ಇರಾನ್ ಏನಾದರೂ ಒಂದು ವೇಳೆ ಬಾಬ್ ಅಲ್ ಮಂಡೇಬನ್ನ ಬಂದ್ ಮಾಡಿದ್ರೆ ಏನಾಗತ್ತೆ ಅದನ್ನು ಕೂಡ ವಿಡಿಯೋ ವಾಲ್ ಮೂಲಕ ನೋಡ್ತಾ ಹೋಗೋಣ. ಈಗ ನಾವಿಲ್ಲಿ ಗಮನಿಸ್ತಾ ಇದ್ದೀವಿ ಹಾರ್ಮುಜ್ ಜಲಸಂಧಿ ಈ ಭಾಗ ಏನಿದೆ ಇದು ಭಾರತದಿಂದ ಇದಿಷ್ಟು ಹಾರ್ಮುಜ್ ಜಲಸಂಧಿಯ ಭಾಗ. ಈ ಭಾಗದಲ್ಲಿ ಸಂಚಾರ ಮಾಡ್ತಾ ಇರುವಂಥದ್ದು ಹಡಗುಗಳು. ಈ ಹಡಗುಗಳು ಈ ಹಾರ್ಮುಜ್ ಜಲಸಂಧಿಯನ್ನ ದಾಟ್ಕೊಂಡು ಬರಬೇಕು ಅಂದ್ರೆ ನಮಗೆ ಟೋಲ್ ಅನ್ನ ಕೊಡಬೇಕು. ಟೋಲ್ ಕೊಟ್ಟು ನೀವು ಓಡಾಡಬೇಕು ಅಂತ. ಹಾರ್ಮುಜ್ ಜಲಸಂಧಿಯನ್ನ ದಾಟಬೇಕು ಅಂದ್ರೆ ಟೋಲ್ ಕೊಡಬೇಕು ಅನ್ನೋ ವಿಚಾರವನ್ನ ಇರಾನ್ ಪ್ರಸ್ತಾಪ ಮಾಡಿರುವಂಥದ್ದು, ಇರಾನ್ ಮುಂದಿಟ್ಟಿರುವಂಥದ್ದು. ಈಗ ಟೋಲ್ ಸಂಗ್ರಹ ನಡೀತಾ ಇದೆ. ಆದರೆ ಇದಕ್ಕೆ ಕೌಂಟರ್ ಕೊಡೋಕೆ ಇಲ್ಲಿಂದ ನೀವು ಓಡಾಡಬೇಕು ಅಂದ್ರೆ ಟೋಲ್ ಕೊಟ್ಟೇನಾದ್ರೂ ನೀವು ಬಂದ್ರಿ ಅಂದ್ರೆ ಯಾವುದೇ ಕಾರಣಕ್ಕೂ ನಿಮ್ಮನ್ನ ಟೋಲ್ ಕೊಟ್ಟು ಮುಂದೆ ಬರೋದಕ್ಕೂ ಬಿಡಲ್ಲ, ಟೋಲ್ ಕೊಟ್ಟು ಹೋಗೋದಕ್ಕೂ ಬಿಡಲ್ಲ ಅಂತ ಅಮೆರಿಕ ಈಗ ಬ್ಲಾಕ್ ಮಾಡ್ತಾ ಇದೆ. ಇದಕ್ಕೆ ಕೌಂಟರ್ ಕೊಡೋದಕ್ಕೇನೆ ಈ ರೀತಿ ಬ್ಲಾಕ್ ಮಾಡಿದ್ರೆ ಇರಾನ್ನ ನಾವು ಆರ್ಥಿಕವಾಗಿ ಕಟ್ಟಿ ಹಾಕಬಹುದು ಅನ್ನೋದು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಆಲೋಚನೆ. ಯಾಕೆ ಅಂದ್ರೆ ಈ ಹಾರ್ಮುಜ್ ಜಲಸಂಧಿಯ ಮೂಲಕ ಏನು ಹಡಗುಗಳು ಹಾದು ಹೋಗುತ್ತೆ ಅವೆಲ್ಲವೂ ತೈಲವನ್ನ, ಗ್ಯಾಸನ್ನ ತೆಗೆದುಕೊಂಡು ಹೋಗುವಂತಹ ಹಡಗುಗಳು. ಆ ಹಡಗುಗಳನ್ನ ತಡೆಗಟ್ಟಿದ್ರೆ ಇರಾನ್ಗೆ ಬರುವಂತಹ ಆರ್ಥಿಕತೆ ಏನಿದೆ ಅದು ಕುಸಿತಗೊಳ್ಳುತ್ತೆ. ಯಾಕೆ ಅಂದ್ರೆ ಅದರ ತೈಲ ಸಂಗ್ರಹಾಗಾರ ಇರುವಂಥದ್ದು ಕಾರ್ಗ್ ದ್ವೀಪದಲ್ಲಿ. ಕಾರ್ಗ್ ದ್ವೀಪಕ್ಕೆ ಹೋಗ್ಬೇಕಂದ್ರೆ ನೀವು ಈ ಜಲಸಂಧಿಯ ಮೂಲಕವೇ ಹೋಗ್ಬೇಕಾಗತ್ತೆ. ಹೀಗಾಗಿ ಕಾರ್ಗ್ ದ್ವೀಪಕ್ಕೆ ಹೋಗೋದಕ್ಕೆ ಅವಕಾಶ ಇಲ್ಲ ಅಂದಾಗ ಅಲ್ಲಿ ಸಂಗ್ರಹಾಗಾರದಲ್ಲಿ ಇರುವಂತಹ ಕಚ್ಚಾ ತೈಲವನ್ನ ರಫ್ತು ಮಾಡೋದಕ್ಕೆ ಇರಾನ್ಗೆ ಅವಕಾಶವೇ ಸಿಗೋದಿಲ್ಲ. ರಫ್ತು ಆಗಲಿಲ್ಲ ಅಂದ್ರೆ ಅದಕ್ಕೆ ಆದಾಯ, ಇನ್ಕಮ್ ಬರೋದಿಲ್ಲ. ಫೈನಾನ್ಷಿಯಲಿ ನಾವು ಇರಾನ್ ಅನ್ನ ಕಟ್ಟಿ ಹಾಕ್ಬೋದು ಅನ್ನೋದು ಅಮೆರಿಕಾದ ಪ್ಲಾನ್. ಇದಕ್ಕೆ ಕೌಂಟರ್ ಕೊಡೋದಕ್ಕೆ ಈಗ ಇಲ್ಲಿದೆ ನೋಡಿ, ಈ ಜಲಸಂಧಿ ಇದೆಯಲ್ಲ ಇದು ಬಾಬ್ ಅಲ್ ಮಂಡೇಬ್ ಜಲಸಂಧಿ. ಇದು ಡೈರೆಕ್ಟ್ ಆಗಿ ಸುಯೇಜ್ ಕೆನಾಲ್ಗೆ ಕನೆಕ್ಟ್ ಆಗುವಂತಹ ಜಲಸಂಧಿ ಈ ಬಾಬ್ ಅಲ್ ಮಂಡೇಬ್ ಜಲಸಂಧಿ. ಸುಯೇಜ್ ಕೆನಾಲ್ಗೆ ಕನೆಕ್ಟ್ ಆಗುವ ಈ ಬಾಬ್ ಅಲ್ ಮಂಡೇಬ್ ಜಲಸಂಧಿಯನ್ನ ಇರಾನ್ ಬಂದ್ ಮಾಡಿದ್ರೆ ಇರಾನ್ಗೆ ಯಾವ ರೀತಿಯ ಲಾಭ ಆಗತ್ತೆ, ಅಮೆರಿಕಕ್ಕೆ ಯಾವ ರೀತಿಯ ಲಾಸ್ ಆಗತ್ತೆ ಇದನ್ನ ನೋಡ್ತಾ ಹೋಗೋದಾದ್ರೆ ಸುಯೇಜ್ ಕೆನಾಲ್ಗೆ ಕನೆಕ್ಟ್ ಆಗೋದ್ರಿಂದ ಯುರೋಪ್ ರಾಷ್ಟ್ರಗಳಿಗೆ, ಗಲ್ಫ್ ರಾಷ್ಟ್ರಗಳಿಂದ ಹೋಗುವಂತಹ ಕಚ್ಚಾ ತೈಲ ಇರಬಹುದು ಅಥವಾ ಬೇರೆ ಯಾವುದೇ ಟ್ರೇಡ್ ಆಗ್ಬೋದು ಈ ಜಲಸಂಧಿಯ ಮೂಲಕವೇ ಆಗುವಂಥದ್ದು. ಇದರಿಂದ ಏನಾಗತ್ತೆ ಅಂದ್ರೆ 10% ಜಾಗತಿಕ ಟ್ರೇಡಿಂಗ್ ಏನಿದೆ ಇದು ಈ ಬಾಬ್ ಅಲ್ ಮಂಡೇಬ್ ಜಲಸಂಧಿಯ ಮೂಲಕವೇ ಹೋಗುತ್ತೆ. ಯೆಮೆನ್ಗೆ ಹೊಂದಿಕೊಂಡಿರೋದ್ರಿಂದ ಯೆಮೆನ್ನಲ್ಲಿ
ಇರಾನ್ಗೆ ನೆರವಾಗುವಂತಹ ಹೌತಿಗಳು ಇರೋದ್ರಿಂದ ಆ ಹೌತಿಗಳ ಮೂಲಕ ಇದನ್ನ ಬಂದ್ ಮಾಡಿಸುವ ಪ್ಲಾನ್ ಅನ್ನ ಈಗ ಮಾಡಿರುವಂಥದ್ದು ಇರಾನ್. ಈ ಮೂಲಕ ಅಮೆರಿಕಾಗೆ ಕೌಂಟರ್ ಕೊಡೋದಕ್ಕೆ ಪ್ಲಾನ್ ಅನ್ನ ಮಾಡಿಕೊಳ್ತಾ ಇದೆ ಇರಾನ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.